ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಲೀಗಲ್ ಟೀಮ್ನಿಂದಲೂ ಕೂಡ ಇದೇ ಸಲಹೆ ಸಿಕ್ಕಿದೆಯಂತೆ. ಪ್ರಜ್ವಲ್ ರೇವಣ್ಣರ ಲೀಗಲ್ ಟೀಮ್ನಿಂದ ಕೂಡ ಸಂದೇಶ ರವಾನೆ ಆಗಿದೆ. ನೀವು ಕೂಡಲೇ ರಾಜ್ಯಕ್ಕೆ ಆಗಮಿಸಬೇಕು ಅಂತ ವಕೀಲರು ಸಂದೇಶ ರವಾನಿಸಿರೋದು. ನೀವು ಇದೇ ತರ ವಿದೇಶದಲ್ಲೇ ಇದ್ರೆ ಪ್ರಕರಣ ಮತ್ತಷ್ಟು ಜಟಿಲ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ಸೊ ತಕ್ಷಣ ಕರ್ನಾಟಕಕ್ಕೆ ಬನ್ನಿ, ಇಲ್ಲಿ ಬಂದು ವಿಚಾರಣೆಗೆ ಹಾಜರಾಗಿ, ಈ ಎಲ್ಲ ಕಾರಣಗಳಿಗಾಗಿ ನೀವು ವಾಪಸ್ ಬಂದ್ರೆ ಒಳ್ಳೆಯದು ಅನ್ನೋ ಸಂದೇಶ ರವಾನಿಸಿದ್ದಾರಂತೆ ಅವರ ಲೀಗಲ್ ಟೀಮ್ ಕೂಡ, ವಕೀಲರು. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಚ್ ಡಿ ದೇವೇಗೌಡರ ನೋವು, ಎಚ್ ಡಿ ಕುಮಾರಸ್ವಾಮಿ ಅವರ ಮನವಿ, JDS ಕಾರ್ಯಕರ್ತರ ಇಂಗಿತ, ಅದರ ಜೊತೆಗೆ ಅವರ ಲೀಗಲ್ ಟೀಮ್ನ ಸಲಹೆ, ಇಷ್ಟನ್ನು ಪರಿಗಣಿಸಿ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರಬಹುದಾ? JDS ಮೂಲಗಳ ಮಾಹಿತಿ ಪ್ರಕಾರ ಏನು ಹೇಳ್ತಾರೆ ಪಕ್ಷದವರು? ವಿಜಯ್, ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಕಳೆದ 26ನೇ ತಾರೀಕು ರಾಜ್ಯವನ್ನು ಬಿಟ್ಟು ವಿದೇಶಕ್ಕೆ ಯಾವಾಗ ತೆರಳಿದ್ರು ಆಗ್ಲಿಂದ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರ ಆಯಿತು. ಜೊತೆಗೆ ಈ ಒಂದು ಪ್ರಕರಣವನ್ನು SIT ಪೊಲೀಸರು ಕೂಡ ಸಾಕಷ್ಟು ಒಂದು ಡೀಪ್ ಆಗಿ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಆಗಿರ್ಬೋದು, ಜೊತೆಗೆ JDS ಕಾರ್ಯಕರ್ತರಿಗೆ ಸಾಕಷ್ಟು ಮುಜುಗರ ತಂದಿರುವಂಥದ್ದು, ಜೊತೆಗೆ ನೋವನ್ನು ಕೂಡ ತಂದಿರುವಂಥದ್ದು. ಹೀಗಾಗಿ ಏನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈ ಮೊದಲಿಗೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ತದನಂತರ ಈಗ ಅವ್ರು ಹೇಳ್ತಿರುವಂಥದ್ದು, ಪ್ರಜ್ವಲ್ ಎಷ್ಟು ದಿನ ಹೊರಗಡೆ ಇರ್ತೀಯಾ, ಈ ಒಂದು ಪ್ರಕರಣದಲ್ಲಿ ಬಂದು SIT ತನಿಖೆಯನ್ನು ಎದುರಿಸು ಅನ್ನೋ ಒಂದು ಮನವಿಯನ್ನ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಇದಕ್ಕೆ ಒಪ್ಕೊಂಡು ಈಗಾಗಲೇ ಏನು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥ JDS ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಇನ್ನು 2-3 ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಆಗಮಿಸಿ SIT ಪೊಲೀಸರ ಮುಂದೆ ತನಿಖೆಯನ್ನು ಫೇಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಇನ್ನೊಂದು ಕಡೆ ಇದೇ ಒಂದು ಏನು ವಿದೇಶಕ್ಕೆ ತೆರಳಿರುವ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹಿಂದಿನ ಒಂದು ಏನು ಲೀಗಲ್ ಟೀಮ್ ಏನಿತ್ತು, ಆ ಲೀಗಲ್ ಟೀಮು ವಿದೇಶಕ್ಕೆ ಆಗಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದರೆ ಈಗ ಅದೇ ಟೀಮ್ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಫೇಸ್ ಮಾಡಲಿಕ್ಕೆ ಕೂಡಲೇ ತಾವು ರಾಜ್ಯಕ್ಕೆ ಆಗಮಿಸಬೇಕು ಅನ್ನೋ ಒಂದು ಸಂದೇಶ ರವಾನೆ ಆಗಿರುವಂಥದ್ದು. ಹೀಗಾಗಿ 2-3 ದಿನಗಳಲ್ಲಿ, ಯಾಕಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕಷ್ಟು ಗಂಭೀರವಾದಂಥ ಆರೋಪಗಳು, ಪ್ರಕರಣಗಳು ದಾಖಲಾಗಿರುವಂಥದ್ದು. ಒಂದು ಕಡೆ ಅತ್ಯಾಚಾರ, ಜೀವ ಬೆದರಿಕೆ ಸೇರಿದಂತೆ ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಸುಮಾರು 4 ಪ್ರಕರಣಗಳು ದಾಖಲಾಗಿರುವಂಥದ್ದು. ಹೀಗಾಗಿ ವಿದೇಶದಲ್ಲಿ ತಲೆಮರೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಒಂದು ಹೋರಾಟದಲ್ಲಿ ಸಾಕಷ್ಟು ಒಂದು ಹಿನ್ನಡೆ ಆಗುತ್ತೆ. ಜೊತೆಗೆ ಜಾಮೀನು ಪ್ರಕ್ರಿಯೆ ಸೇರಿದಂತೆ ಹಲವು ಏನು ವಿಚಾರಗಳಿದೆ, ಈ ಒಂದು ಕಾನೂನು ಹೋರಾಟದಲ್ಲಿ ಸಾಕಷ್ಟು ಹಿನ್ನಡೆ ಆಗುತ್ತೆ. ಹಾಗಾಗಿ ತಾವು ತಕ್ಷಣವೇ ಒಂದು ರಾಜ್ಯಕ್ಕೆ ಆಗಮಿಸಬೇಕು. ಯಾಕಂದ್ರೆ ಈಗಾಗಲೇ SIT ಪೊಲೀಸರು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಿಕ್ಕೆ ಒಂದು ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಜಟಿಲ ಆಗುತ್ತೆ. ಹಾಗಾಗಿ ಈ ತಕ್ಷಣ ಬಂದ್ರೆ ಸಾಕಷ್ಟು ಕಾನೂನು ಹೋರಾಟಗಳಿದೆ, ಅದ್ರ ಪ್ರಕಾರ ಅಂದ್ರೆ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಹೀಗಾಗಿ ಈ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.